ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಆಡಳಿತ ವೈಫಲ್ಯಗೊಂಡಿದೆ ಎಂದು ಆರೋಪಿಸಿ ಮಂಡಲ ಬಿಜೆಪಿ ವತಿಯಿಂದ ಸೋಮವಾರಪೇಟೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿವೇಕಾನಂದ ಸರ್ಕಲ್ನಿಂದ ಪಕ್ಷದ ಕಾರ್ಯಕರ್ತರು ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ನಂತರ ಜೆಸಿ ವೇದಿಕೆಯಲ್ಲಿ ಸಾರ್ವಜನಿಕರ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ಪ್ರತಿನಿಧಿ ಹರಪಳ್ಳಿ ರವೀಂದ್ರ ಅವರು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಸಮ್ಮುಖದಲ್ಲಿ ಸೇರ್ಪಡೆಗೊಂಡರು. ಇವರ ಜೊತೆಗೆ ಹಲವು ಮಂದಿ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಸೇರ್ಪಡೆಗೊಂಡರು. ಈ ವೇದಿಕೆಯಲ್ಲಿ ಪಕ್ಷವನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ, ಇವರು ಸಹ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅಶೋಕ್ ಜಲಹೂವಿನವರು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ. ಹಲವಾರು ಅಭಿಮಾನಿಗಳು ವಿವಿಧ ಪಕ್ಷವನ್ನ ತೊರೆದು ಬಿಜೆಪಿ. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಶ್ವಥ್ ನಾರಾಯಣ್, ಬಿಜೆಪಿ ಮೇಲಿನ ಅಪಪ್ರಚಾರ ಮತ್ತು ಸುಳ್ಳು ಭರವಸೆಗಳಿಂದ ಕಾಂಗ್ರೆಸ್ ಆಡಳಿತ ಚುಕ್ಕಾಣಿ ಹಿಡಿದಿದೆ. ಗ್ಯಾರಂಟಿಗೆ ನೀಡುವ ಅನುದಾನಕ್ಕಿಂತ ಹೆಚ್ಚಿನ ತೆರಿಗೆಯಿಂದ ಸಾಮಾನ್ಯ ಜನರಿಗೆ ವಿಧಿಸಿದೆ. ರಾಜ್ಯವನ್ನು ಆಳ್ತಾ ಇರುವ ಬಹುತೇಕ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ದೇಶ ರಕ್ಷಣೆಯಲ್ಲಿ ಕೊಡಗಿನ ಸೈನಿಕರ ಕೊಡುಗೆ ಅಪಾರವಾಗಿದೆ. ಬಿಜೆಪಿ ರಾಜ್ಯ ಆಡಳಿತ ಚುಕ್ಕಾಣಿ ಹಿಡಿದ ಬಳಿಕ ಕೊಡಗಿನ ಎಲ್ಲಾ ಸಮಸ್ಯೆಗಳಿಂದ ಬಗೆಹರಿಸಲಾಗುವುದೆಂದು ಭರವಸೆ ನೀಡಿದರು. ರಾಜಕೀಯದಲ್ಲಿ ವ್ಯಕ್ತಿತ್ವ ಸಾಮಾನ್ಯವಾಗಿ ಅಧಿಕಾರಕ್ಕೋಸ್ಕರನೇ ಹಿಂದೆ ಹೋಗೋರು ಇರ್ತಾರೆ. ಆದರೆ ಇವತ್ತು ಪಕ್ಷದ ಪರವಾಗಿ ಜನಪರವಾಗಿ ಕೆಲಸ ಮಾಡುವಂಥ ಅಪರೂಪದ ನಾಯಕರು ಇವರು. ಇವರ ಜೊತೆಯಲ್ಲಿ ನಾವು ಯಾವಾಗಲೂ ಇರ್ತೀವಿ. ಮುಂದಿನ ದಿನದಲ್ಲಿ ಇವರು ಒಂದು ದೊಡ್ಡ ಸ್ಥಾನದಲ್ಲಿ ಕೆಲಸವನ್ನ ಮಾಡಲಿ, ಇನ್ನು ದೊಡ್ಡ ಸ್ಥಾನಕ್ಕೆ ಬರ್ತಾರೆ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದದಲ್ಲಿ ಮರು ಆಯ್ಕೆ ಆಗಿ ನಿಮ್ಮೆಲ್ಲರ ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತೊಮ್ಮೆ ನಮ್ಮ ಕೊಡಗಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವೇನೆಲ್ಲ ಬೇಡಿಕೆಗಳಿದೆಯೋ, ಏನೆಲ್ಲ ನಿಮ್ಮ ನೀಲಿ ನಕ್ಷೆಗಳಿದೆಯೋ, ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ನೀವು ನೀಲಿ ನಕ್ಷೆನ ತಯಾರು ಮಾಡಿ. ನೀವೇನೆಲ್ಲ ನೀಲಿ ನಕ್ಷೆಯಲ್ಲಿ ತಯಾರು ಮಾಡ್ತೀರೋ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಮೊದಲನೇ ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡೋದಾದ್ರೆ ಅದು ಕೊಡಗು ಜಿಲ್ಲೆಗೆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸವನ್ನ, ನಾವು ಯಾವುದೇ ಭಾಗದವರಾಗಿರ್ಬೋದು, ನಾವು ಯಾವುದೇ ಬೇರೆ ಭಾಗಕ್ಕೆ ಸೇರಿರ್ಬೋದು, ಆದರೆ ಕೊಡಗು ಜಿಲ್ಲೆಗೆ ಮೊದಲಿನ ಆದ್ಯತೆ ಕೊಟ್ಟು ನಿಮ್ಮ ಧ್ವನಿಯಾಗಿ ನಿಮ್ಮ ಪರವಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಇವತ್ತಿನ ಈ ವೇದಿಕೆಯಲ್ಲಿ, ಈ ಸೇರ್ಪಡೆ ವೇದಿಕೆಯಲ್ಲಿ ಶಕ್ತಿ ತುಂಬಿಕೊಳ್ಳುವಂತ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಜನತೆಗೆ ಮತ್ತು ಈ ನಾಡಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಮತ್ತೊಮ್ಮೆ ನಿಮಗೆ ವಿಶ್ವಾಸವನ್ನು ಕೊಡ್ತೀನಿ. ಸಾಕಷ್ಟು ನಿಮ್ಮ ಸಮಯವನ್ನು ತಗೊಂಡಿದ್ದೀವಿ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ, ರೈತರ, ಕಾಫಿ ಬೆಳೆಗಾರರ ಸಮಸ್ಯೆಗಳು, ರಸ್ತೆಗಳ ದುಸ್ಥಿತಿ ಕುರಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರೇ ದಮ್ಮಿದ್ರೆ ಆ ಮಂತ್ರಿ ನಾನು ಕರೆದು ನಮ್ಮ ಜನತೆ, ನಮ್ಮ ಕ್ಷೇತ್ರದ ಜನತೆ ಬಂದಿದ್ದಾರೆ, ಅವರ ಅಹವಾಲನ್ನು ತಗೊಳ್ಳಿ, ಅವರ ಅಹವಾಲನ್ನು ಸ್ವೀಕಾರ ಮಾಡಿ, ಏನು ತೊಂದರೆ ಅಂತ ಕೇಳಿ ಅಂತ ವಿಚಾರವನ್ನು ಹೇಳಬೇಕು ತಾನೆ. ಏನು ಮಾಡಿದ್ರು? ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರ, ಇದ್ರ ಬಗ್ಗೆ CND ವೇಳೆಗೆ ಪ್ರಸ್ತಾಪ ಮಾಡಿದ್ರ, ಮುಖ್ಯಮಂತ್ರಿ ಹತ್ರ ಹೋದ್ರು, ಮನವಿಯನ್ನು ತಗೊಂಡಾಗ ಒತ್ತಡವನ್ನು ಹಾಕಿದ್ರ. ಆದರೆ ನಾನು KG ಬೋಪಯ್ಯನವರು ಕಾಡಿಗಲ್ ವರದಿ ಬಂದಾಗ, ಕಸ್ತೂರರಂಗನ್ ವರದಿ ಬಂದಾಗ ನಾವು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಜಮ ವಿಚಾರ ಬಂದಾಗ ಪ್ರತಿಭಟನೆ ಮಾಡಿದ್ದೇವೆ. ನಾನು ಮಂತ್ರಿಯಾಗಿ ಇದ್ಕೊಂಡು ಬಾವಿಗೆ ಹೋಗಿ ವಿಧಾನಸಭೆಯಲ್ಲಿ ಧರಣಿ ಮಾಡೋದಕ್ಕೆ ಕೆಲಸ ಮಾಡಿದ್ದೇನೆ. ಪ್ರಪಂಚದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಹೇಳಿದ್ರೆ ಅಮೇರಿಕ ಅಂತ ಇತ್ತು. ಇವತ್ತು ಪ್ರಪಂಚದಲ್ಲಿ ವಿಶ್ವದ ದೊಡ್ಡಣ್ಣ ಅಥವಾ ವಿಶ್ವಗುರು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರ ಹೆಸರು ಹೇಳಿದ್ರೆ ಚೀನಾದಲ್ಲಿ ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ಇದ್ದಾರೆ. ಹಿಂದೆ
ಚೀನಾದ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋದರೆ ಇವರು ಸಪ್ರೇಟ್ ಆಗಿ ಎಲ್ಲೋ ಒಂದ್ ಕಡೆ ನಿಂತು ಭಯಭೀತರಾಗಿ ಬರಬೇಕಿತ್ತಂತೆ. ನಮ್ಮ ಸದೃಢ ನಾಯಕ, ಕಂಚಿನ ಎದೆಯ ಶ್ರೀ ನರೇಂದ್ರ ಮೋದಿಯವರು ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿದ ನಂತರ ಅದೇ ನಮ್ಮ ಏನು ಫ್ರೆಂಡ್ಸ್ ಇದ್ದಾರೆ ಅವ್ರು ಹೇಳಿದ್ರು, ನಾವಲ್ಲಿ ಚೀನಾದ ಮಾರ್ಕೆಟಲ್ಲಿ ಎದೆಯುಬ್ಬಿಸಿ ನಡಿಬಹುದು. ಇವಾಗ ಮೋದಿಜಿಯವರ ಹೆಸರು ಅಷ್ಟು ಸಬಲವಾಗಿದೆ ಇಡೀ ಪ್ರಪಂಚದಲ್ಲಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ, ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಗೌಡ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಮಂಡಲ ಅಧ್ಯಕ್ಷ ಮೋಹಿತ್ ತಿಮ್ಮಯ್ಯ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ತಾಲೂಕು ಅಧ್ಯಕ್ಷ ಕವಿತಾ ವಿರೂಪಾಕ್ಷ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೃಷಿ ಮೋರ್ಚಾ ಅಧ್ಯಕ್ಷ ಮಚ್ಚಂಡ ಪ್ರಕಾಶ್, ಎಸ್ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿ ಮೊಗೇರ, ತಾಲೂಕು ಅಧ್ಯಕ್ಷ ರಾಮಕೃಷ್ಣ, ಮುಖಂಡ ಬಿಬಿ ಭಾರತೇಶ್, ಸುನಿಲ್, ಮಹೇಶ್ ಪಾಲ್ಗೊಂಡಿದ್ದರು. ನಮಗೆ ಎಚ್ ಎನ್ ರವೀಂದ್ರ ಅವರು ದೊಡ್ಡ ವ್ಯಕ್ತಿ, ಜೀವನದಲ್ಲಿ ಒಂದು ತುಂಬ ಸಾಧನೆಯನ್ನು ಮಾಡಿ ಒಂದು ಉದ್ಯಮಿಯಾಗಿ ಸಮಾಜಮುಖಿಯಾಗಿ ತನ್ನ ಸಂಪಾದನೆಯನ್ನು ತನಗೆ ಮಾತ್ರ ಸೀಮಿತ ಮಾಡಿಕೊಳ್ಳದೆ ಜನಪರವಾಗಿ ಸದ್ಬಳಕೆಯನ್ನು ಮಾಡಿ ವಿದ್ಯಾರ್ಥಿಗಳ ಸ್ನೇಹಿಗಳಾಗಿ ಬಡ ರೋಗಿಗಳಿಗೆ ಸಹಾಯವನ್ನು ಮಾಡಿ ಹಲವಾರು ಕೆರೆಗಳನ್ನು ತುಂಬಿಸಿ ಜನಪ್ರಿಯತೆಯನ್ನು ಜನಪರವಾಗಿ ಕೆಲಸ ಮಾಡಿರುವಂಥ ಅಪರೂಪದ ವ್ಯಕ್ತಿನೇ ರವೀಂದ್ರ ಅವರು ಒಂದು ಸಮಾಜದಲ್ಲಿ ಒಂದು ರಾಜಕೀಯ ಕಾರ್ಯಕರ್ತರಾಗಿ ಜನತಾ ಪಕ್ಷ JDS ನಲ್ಲಿ ಕೆಲಸವನ್ನು ಅವರು ಭಾವನಾತ್ಮಕವಾಗಿ ಒಂದು ಜನತಾ ಪಕ್ಷದಲ್ಲಿ ತಮ್ಮ ರಾಜಕೀಯ ಪ್ರಾರಂಭವನ್ನು ಮಾಡಿದಂಥದ್ದು. ಮನಸ್ಸಿನಲ್ಲದ ಮನಸ್ಸಿನಿಂದ ಯಾರದೋ ಒಂದು ಒತ್ತಾಯಕ್ಕೆ ಕಾಂಗ್ರೆಸ್ ಅಂದರೆ ಸಾಮಾನ್ಯವಾಗಿ ಯಾರು ಇಷ್ಟಪಡಲ್ಲ. ನೀವು ನನ್ನನ್ನು ಕೇಳಿದ್ರೆ ನಾವು ಸಣ್ಣ ವಯಸ್ಸಿನಿಂದಲೂ ಒಂಥರ ಕಾಂಗ್ರೆಸ್ ವಿರೋಧಿಯಾಗಿ ಬೆಳೆದವರು. ಅದೊಂಥರ ನ್ಯಾಚುರಲ್ ಆಗಿ ನಮಗೆ ಕಾಂಗ್ರೆಸ್ ದೇಶಕ್ಕೆ ಸೂಕ್ತವಲ್ಲ, ಜನಪರವಾಗಿರುವಂಥ ಪಕ್ಷವಲ್ಲ, ಎಲ್ಲ ಒಂದು ಕಡೆ ಒಂದು ಕುಟುಂಬ ಪಕ್ಷ ತಮ್ಮ ಸ್ವಾರ್ಥಕ್ಕಾಗಿದೆ. ಇವತ್ತೇ ಆಲ್ಮೋಸ್ಟ್ 400-500 ಜನ ಬರ್ತಿದ್ರು. ಇವತ್ತು ಬೆಳಿಗ್ಗೆವರೆಗೆ ಅಂದರೆ ನನಗೆ ಅವರ ಆಸೆ ಏನು ಅಂತ ಹೇಳಿದ್ರೆ ಅವ್ರದ್ದು ನೇಮು ಪ್ರಕಟ ಆಗಬೇಕಿದೆ. ಇನ್ನೂ ಸುಂಟಿಕೊಪ್ಪದಿಂದ ಬಂದಿಲ್ಲ, ಮಾದಾಪುರದಿಂದ ಬಂದಿಲ್ಲ, ಆಮೇಲೆ ಇದರಲ್ಲಿ ಕುಶಾಲನಗರದಿಂದ ಬಂದಿಲ್ಲ, ಹೆಬ್ಬಾಲೆಯಿಂದ ದೊಡ್ಡ ಒಂದು ಸಂಭಾವನೆ ಇದೆ ಅಲ್ಲಿಂದ ಬಂದಿಲ್ಲ, ಶನಿವಾರ ಸಂತೆಯಿಂದ ಬಂದಿಲ್ಲ, ಎಲ್ಲ ಕಡೆಯಿಂದನೂ ಬರ್ತಾರೆ. ನಾನಿನ್ನು ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೊಂದು ತಿಂಗಳು ಅಥವಾ 2 ತಿಂಗಳೊಳಗೆ ನಾನು ತುಂಬ ಜನನ, ಅಸಂಖ್ಯಾತ ಜನನ ನಾನು ಸೇರಿಸ್ತೀನಿ. ಯಾಕೆಂತಂದರೆ ನಾನು ಸೇರಿಸೋದಲ್ಲ, ನನ್ನ ಹಿಂದೆ ಅವ್ರು ಬರ್ತಾರೆ. ಯಾಕೆಂತಂದರೆ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನನಗೆ ಪಕ್ಷ ಸೇರೋಕ್ಕೆ ಎಷ್ಟು ಜನ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಒಬ್ಬರು ಚಕ್ರ ಎತ್ತಿಲ್ಲ ಇದುವರೆಗೆ. ಹಿಂದೆ ಏನಾರು ಎತ್ತಿದ್ರೆ ಏನೋ ಗೊತ್ತಿಲ್ಲ. ಇಂಥ ಸನ್ನಿವೇಶ ನನಗೆಲ್ಲೂ ಬರ್ತದೆ, ಯಾರಿಗೆ ಬರ್ತದೆ ಅಂತಲೂ ಹೇಳೋಕ್ಕಾಗಲ್ಲ. ಏನಾದರೂ 100 ಜನದಲ್ಲಿ ಒಬ್ಬರಾರು ಚಕಾರ ಎತ್ತಾರೆ. ಬಟ್ ನನಗಿಲ್ಲಿ ಯಾರೇ ಒಬ್ಬ ವ್ಯಕ್ತಿನೂ ಎಷ್ಟು ಫೋನ್ ಮಾಡಿದ್ರು, ಎಷ್ಟು ಜನ ಸಿಕ್ಕಿದ್ರು ಅಭಿನಂದನೆ, ಕಂಗ್ರಾಚುಲೇಷನ್, ಇಲ್ಲಿಗೆ ಬಂದಿದ್ದೀರಿ, ಸ್ವಾಗತ, ಇದೇ ಥರ ಹೇಳೋದು. ಕುಶಾಲನಗರದ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನಲ್ಲಿ ಸಾಲುಗಟ್ಟಲೆ ನಿಲ್ಲುವ ನೆರೆ ರಾಜ್ಯದ ಪ್ರವಾಸಿಗರು ಕರ್ಕಶ ಶಬ್ದ ಬೀರುವ ಡಿಜೆ ಸದ್ದಿನೊಂದಿಗೆ ಕುಣಿದು ಕುಪ್ಪಳಿಸುವುದು ಸಾಮಾನ್ಯವಾಗಿದೆ. ಜೊತೆಗೆ ಕುಶಾಲನಗರ ಪಟ್ಟಣದ ಹೆದ್ದಾರಿಯಲ್ಲಿ ಸಾಗುವಾಗಲೂ ಬಸ್ಗಳ ಒಳಗೆ ಡಿಜೆ ಸೌಂಡಿಗೆ ಬಸ್ಸೇ ಅಲಗಾಡುವ ಹಾಗೆ ಕುಣಿದು ಕುಪ್ಪಳಿಸುವ ಹುಡುಗ ಹುಡುಗಿಯರ ಹುಚ್ಚಾಟಕ್ಕೆ ಕುಶಾಲನಗರದಲ್ಲಿ ಯಾರ ಭಯವೂ ಕೂಡ ಇಲ್ಲದೇ ಇರುವುದು ದುರಂತವೇ ಸರಿಯಾಗಿದೆ. ಕುಶಾಲನಗರದಲ್ಲಿ ಪ್ರತ್ಯೇಕವಾಗಿರುವ ಸಂಚಾರಿ ಪೊಲೀಸರು ಈ ಬಗ್ಗೆ ಏಕೆ ಕ್ರಮ ಕೈಗೊಳ್ತಾ ಇಲ್ಲ? ಇವರ ಹುಚ್ಚಾಟ ನೋಡಿಕೊಂಡು ನಾವು ಸುಮ್ಮನೆ ಇರಬೇಕಾ? ನಾವು ಕೇರಳಕ್ಕೆ ಹೋಗಿ ಹೀಗೆ ವರ್ತಿಸಿದ್ರೆ ಅಲ್ಲಿ ನಮ್ಮನ್ನ ಹಾಗೆ ಸುಮ್ಮನೆ ಬಿಡ್ತಾರಾ? ಹೆದ್ದಾರಿ ಬದಿಯಲ್ಲಿ ದೊಡ್ಡ ವಾಹನಗಳ ನಿಲುಗಡೆಗೊಳಿಸಿ ಜೋರು ಹಾಡು ಹಾಕಿಕೊಂಡು ಕುಣಿಯುವ ಈ ಪ್ರವಾಸಿ ಯುವಜನರಿಗೆ ಬುದ್ಧಿ ಹೇಳಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಕೊಡಗು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕುಶಾಲನಗರದ ಪ್ರವಾಸಿ ಸ್ಥಳಗಳತ್ತ ಬಂದು ಪರಿಶೀಲಿಸಲಿ ಎಂಬುದು ಕುಶಾಲನಗರದ ಸಾರ್ವಜನಿಕರ ಆಗ್ರಹ ಕೂಡ ಆಗಿದೆ. ಇಂತಹ ಹುಚ್ಚಾಟ ಆಡುವ ಕೇರಳದ ಬಸ್ಗಳ ಮಂದಿಗೆ ಕಾನೂನಿನ ಶಿಕ್ಷೆ ಆಗದೆ ಹೋದರೆ ಇವರ ಹುಚ್ಚಾಟ ವಿಪರೀತವಾಗುವುದರಲ್ಲಿ ಅಚ್ಚರಿ ಇಲ್ಲ.
ಇನ್ನಾದರೂ ಪೊಲೀಸರು ಕ್ರಮ ಜರುಗಿಸಲಿ. ತೋರಿಸಿ ನೋಡಿ, ನಾನು ಕುಶಾಲನಗರ ಅಭಿವೃದ್ಧಿ ಘಟಕದ ಪದಾಧಿಕಾರಿಯಾದ ದಾವೂದು. ನಾನು ಇಲ್ಲಿ ನಿಸರ್ಗಧಾಮದ ಈ ಗ್ರೌಂಡ್ ಒಳಗಡೆ ಬಂದಿದ್ದೀನಿ. ಇಲ್ಲಿ ಗಾಡಿಗಳು ತುಂಬ ವಿಪರೀತ DJ ಮ್ಯೂಸಿಕ್ ಹಾಕೊಂಡು ಏನೋ ಜಾತ್ರೆ ಥರ ಇಲ್ಲಿ ಎಲ್ಲ ಡಿಸ್ಟರ್ಬ್ ಆಗುವಾಗ ಈ 4 ಬಸ್ಸಿಂದ ವಿಡಿಯೋಗಳು ಬರ್ತಾ ಇದೆ. ತುಂಬ ಬರ್ತಾ ಇದೆ. ತುಂಬ ಅಂದರೆ ನಮಗೆ ಡಿಸ್ಟರ್ಬೆನ್ಸ್ ಆಯ್ತಾ ಇದೆ ನಮ್ಮ ಊರಿಗೆ. ಇವ್ರು ಏನಂತ ತಿಳ್ಕೊಂಡ್ರೆ ಗೊತ್ತಿಲ್ಲ. ಆ ರಸ್ತೆಯಲ್ಲಿ ಹೋಗುವವರ ಪ್ರತಿಯೊಬ್ಬರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ದಾವೂದ್ ಭಾಯ್ ನೋಡಿ ಹಿಂಗೆ ಆಯ್ತಾ ಇದೆ. ಆ ಪಕ್ಕದ ಹೋಟ್ಲವರು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಮತ್ತು ಪತ್ರಕರ್ತರಾದ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಇಲ್ಲಿ ಬಂದಾಗ ಇಲ್ಲಿ ಡ್ಯಾನ್ಸ್ಗಳನ್ನ ಪ್ರತಿಯೊಂದು ವೀಡಿಯೋನು ಯಾವ ಬಸ್ಸಲ್ಲಿ ಬರುತ್ತಾ ಇದೆ ಅದನ್ನೆಲ್ಲ ನಾವು ಫೋಟೋ ಶೂಟ್ ಮಾಡಿದ್ದೀವಿ. ಪ್ರತಿಯೊಂದು ಬಸ್ಸು ಇಲ್ಲೇ ಇದೆ. ಅಧಿಕಾರಿಗಳು ಬಂದುಬಿಟ್ಟು ಈ ಬಸ್ನ ಯಾರು ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಕೇಳಿದಾಗ ಅದನ್ನು ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ. ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟಿದ್ದೀವಿ ಅಂತ ಕೇಳಿದ್ರೆ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಕೇಳಿದ್ರೆ ನೋಡಿ ಬಸ್ಸವ್ರು ಓಡ್ತಾ ಇದ್ದಾರೆ ನೋಡಿ ಅಲ್ಲಿ. ಈ ಬಸ್ಸವ್ರು ನೋಡಿ, ಆ ಬಸ್ಸವ್ರ ಹತ್ರ ನಾನು ಕೇಳಿದೆ ಟ್ಯಾಕ್ಸ್ ಕಟ್ಟಿದ್ದೆ ಒಂದು ರಿಸಿಪ್ಟ್ ತೋರಿಸಪ್ಪ ಅಂತ. ಅವ್ನು ಹೇಳ್ತಾನೆ ನಾವು ಮಡಿಕೇರಿಯಲ್ಲಿ ಕಟ್ಟಿದ್ದೀವಿ ಅಂತ. ಮಡಿಕೇರಿಗೆ ಯಾವಾಗ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಒಂದು ಫೋಟೋ ಕಾಪಿ ಕಟ್ಟಿ ತೋರಿಸ್ತಾ ಇಲ್ಲ. ಇವತ್ತು 80 ಬಸ್ ಬಂದಿದೆ ಕುಶಾಲನಗರಕ್ಕೆ. RTO ಅಧಿಕಾರಿಗಳೇ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಇಲ್ಲ ನಾವು ಪ್ರತಿಭಟನೆ ಮಾಡಬೇಕಂತ ನಾವು ನಿಮಗೆ ಮುನ್ನೆಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ರಾತ್ರಿ ನೋಡಿ ಇದೇ ಬಸ್, ಈ ಬಸ್ಸವ್ರ ಹತ್ರ ನಾನು ಕೇಳಿದೆ ಟ್ಯಾಕ್ಸ್ ಕಟ್ಟಿದ್ದು ಒಂದು ರಿಸಿಪ್ಟ್ ತೋರಿಸಿ ಅಂತ. ಅವ್ನು ಕೊಡ್ತೀನಿ ಅಂತ ಹೇಳಿದೆ, ಕೊಡ್ತಾ ಇಲ್ಲ ಅವನು. ಒಂದು ರಿಸಿಪ್ಟ್ ಕೊಡಲಿ ಹೇಳಿದೆ ಅವನಿಗೆ. ಈ ಬಸ್ಸವನಿಗೆ ಕೇಳಿದೆ ನಾನು ಟ್ಯಾಕ್ಸ್ ಕಟ್ಟಿದ್ದು ರಿಸಿಪ್ಟ್ ತೋರಿಸಿ ಅಂತ. ಅವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೀವು ಯಾರು ಏನು ಅಂತ ಹೇಳ್ಬಿಟ್ಟು ನಮಗೆ ಹೊಡಿಲಿಕ್ಕೆ ಬಂದಾಗ ಮಾತಾಡ್ತಾರೆ. ಇವ್ರು ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾನು ನೋಡಿ ಇವನು ಹೇಳ್ತಾನೆ RTO ಕಂಪ್ಲೇಂಟ್ ಕೊಡಿ ಟ್ಯಾಕ್ಸ್ ಕಟ್ಟಲ್ಲ ಅಂತ. ನೋಡಿ ಇವನು ಹೇಳ್ತಾ ಇದ್ದಾರೆ ನೋಡಿ. ಏನಪ್ಪ ಹೆಸರು ಇದು ಬೇರೊಂದು ಉಣ್ಣಿ ಅಂತ ಅವನು ಈ ಬಸ್ಸನ್ನು ಹೇಳ್ತಾರೆ ಟ್ಯಾಕ್ಸ್ ಕಟ್ಟಲ್ಲ ನೀವೇನು ಮಾಡ್ತೀರಾ ಏನು ಮಾಡಿ ಹೇಳ್ತಾ ಇದ್ರು ನೋಡಿ. ಇವ್ರಿಗೆ ಏನು ಇವರೆಲ್ಲ ಸೆಟ್ಟಿಂಗ್ಗಳು. ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ನೋಡಿ ನಮ್ಮನ್ನು ಇನ್ಸ್ಟೆಂಟ್ ಆಗಿ ಮಾತಾಡ್ತಾರೆ. ನಮ್ಮ ನೋಡಿ ನಗಾಡ್ತಾ ಇದ್ದಾರೆ ಅವರು ಇಷ್ಟು ಬಸ್ ಅವರು. ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿ ಅಮಾಯಕರ ಸಾವಿಗೆ ಕಾರಣರಾದ ಭಯೋತ್ಪಾದಕರ ನಡೆಯಿಂದ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಖಾಸಗಿ ಬಸ್ ನಿಲ್ದಾಣದ ಪುಟ್ಟಪ್ಪ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಭಯೋತ್ಪಾದನಾ ಕೃತ್ಯ ಇದೆಂದ ಖಂಡಿಸದ ರಾಜಕಾರಣಿಗಳು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಮತೀಯವಾದಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ದೇಶದೊಳಗಿನ ಇಂತಹ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದರು. ಪಡೆ ಸನ್ನದ್ಧವಾಗಿದೆ. ಆದರೆ ಅದು ಗಡಿಯಲ್ಲಿ ಇರುವಂತಹ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿದ್ರೆ ನಾವಿವತ್ತು ಪ್ರಜ್ಞಾವಂತ ನಾಗರಿಕರಾಗಿ ಈ ದೇಶದ ಒಳಗೆ ಆಂತರಿಕವಾಗಿ ಇರುವಂತಹ ಭಯೋತ್ಪಾದಕರನ್ನ ಮಟ್ಟ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಭೋಜೇಗೌಡ ಮಾತನಾಡಿದರು. ಇವೆಲ್ಲವೂ ಹುಟ್ಟುತ್ತಾ ಇರುವಂತದ್ದು ಮದರಸಗಳಲ್ಲಿ. ಹಾಗಾಗಿ ನಮ್ಮ ಆಗ್ರಹವೂ ಇದೆ. ಇಡೀ ದೇಶಾದ್ಯಂತ ಏನು ಮದರಸಗಳು ಕಾರ್ಯನಿರ್ವಹಿಸ್ತಾ ಇದೆ, ಈ ಮದರಸಗಳನ್ನ ಬಂದ್ ಮಾಡಬೇಕು. ಬಂದ್ ಮಾಡುವ ಮೂಲಕ ಈ ಭಯೋತ್ಪಾದನಾ ಕೃತ್ಯಗಳನ್ನು ಸಹ ತಡೆಗಟ್ಟುವಲ್ಲಿ ಈ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು. ಬಂಧುಗಳೇ, ನಮಗೆಲ್ಲ ಅರಿವಿರಲಿ, ಇಷ್ಟು ದಿನ ಭಯೋತ್ಪಾದನೆ ಪುರುಷ ಪ್ರಧಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ರು.
ಆದರೆ ಇವತ್ತು ಭಯೋತ್ಪಾದನೆ ಬುರ್ಕಾದೊಳಗಡೆ ಇದೆ. ಇವತ್ತು ಇಸ್ಲಾಮಿನ ಬುರ್ಕಾಧಾರಿಗಳು ಮಹಿಳೆಯರು ಸಹ ಇವತ್ತು ಭಯೋತ್ಪಾದನೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಇದು ಇಡೀ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಆಗಿದೆ. ಇವತ್ತು ಲವ್ ಜಿಹಾದ್ ಇರ್ಬೋದು, ಬೇರೆ ಬೇರೆ ಜಿಹಾದ್ಗಳನ್ನ ಮಾಡಿಕೊಂಡು ಹಿಂದೂ ಸಮಾಜವನ್ನು ಒಡೆಯುವಂತ ಕೆಲಸ. ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಘಟಕದ ಸುಭಾಷ್ ತಿಂಬಯ್ಯ, ತಾಲೂಕು ಸಂಯೋಜಕ ಎಂಬಿ ಉಮೇಶ್, ಪ್ರಚಾರ ಪ್ರಮುಖ ಹೇಮಂತ್ ಪೂಜಾರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿ ಸಮೀಪದ ಕಕ್ಕುಂದ ಕಾಡಿನ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭಾನುವಾರ ಶಾಸಕ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳೊಂದಿಗೆ ಮಾತನಾಡಿ, ಗ್ರಾಮದ ದೇವಾಲಯ ಗ್ರಾಮಸ್ಥರದ್ದು, ನಮ್ಮ ಸಹಕಾರ ಇದ್ದೇ ಇರುತ್ತೆ. ಗ್ರಾಮಸ್ಥರು ಒಗ್ಗೂಡಿ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಬೇಕು. ದೇವಾಲಯದ ಪುನರ್ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡುತ್ತೇನೆ ಮಾತ್ರವಲ್ಲದೆ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನ ನಾವೆಲ್ಲರೂ ಭೇಟಿ ಮಾಡಿ ಹೆಚ್ಚಿನ ಹಣ ಕ್ರೋಢೀಕರಣಕ್ಕೆ ಶ್ರಮಿಸುವ ಜೊತೆಗೆ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಅದಕ್ಕೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ಭಾಷಣ ಎಲ್ಲ ಕಡೆ ಇದೇ ಮಾಡೋದು. ಇದು ದೇವಸ್ಥಾನ ಯಾರ್ದು? ಗ್ರಾಮ ಮಂತರು ಪೊನ್ನನ್ ದೇವಸ್ಥಾನ. ನಾವೇನ್ ಮಾಡ್ತೀವಿ ಗೊತ್ತಾ, ನಾನು ದುಡ್ಡು ಕೊಟ್ಟಿದ್ದೆ, ಆ ದೇವಸ್ಥಾನದವ್ರು ಎಲ್ಲ ಭಕ್ತ ಇದ್ದೀವಿ ನಮ್ಮ ಹೆಸರು ಅಂತಾರ. ಅದಾಗಬಾರ್ದು. ದೇವಸ್ಥಾನ ನಿಮ್ದು, ನಮ್ದು ಹಳ್ಳಿಯ ಸೇವೆ ಇದ್ದೇ ಇರ್ತದೆ, ಸಹಾಯ ಮಾಡೇ ಮಾಡ್ತೀವಿ. ಬಟ್ ದೇವಸ್ಥಾನ ನಿಮ್ದಾಗಿರೋದ್ರಿಂದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಿ. ನನಗೂ ಗೊತ್ತು ಕಷ್ಟ, ಒಬ್ಬರ ಮೇಲೆ 10,000 ದಂಡ ಹಾಕೋದು ಎಲ್ಲ ನೀವು ಹೇಳ್ದಂಗೆ ಕೆಲವು ಜನ ಕೊಡ್ಬೋದು, ಕೆಲವು ಜನ ಜಾಸ್ತಿ ಕೊಡ್ಬೋದು, ಕೆಲವು ಜನ ಕಡಿಮೆ ಕೊಡ್ತಾರೆ. ಆದರೆ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ನೀವು ಹೇಳ್ದಂಗೆ ಪ್ರೀತಿಯಾಗಿ ಎಷ್ಟು ಕೊಟ್ಟರು ನಾವು ಇಸ್ಕೋಬೇಕು. ನಾನು ಎಷ್ಟು ಅಂತ ನಾನು ಇವ್ರ ಹತ್ರ ಹೇಳ್ತೀನಿ, ಹೇಳೋದು ಬೇಡ, ಆಮೇಲೆ ನನಗೆ ಬೈತಾರೆ. ನಿಮಗೆ ಖುಷಿ ಆಗ್ದಂಗೆ ನಾನು ಮಾಡಿಸ್ತೀನಿ, ಆಯ್ತಾ? ಈಗ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಕರ್ಕೊಂಡೋಗಿ ನಾನು ಪೊನ್ನನವ್ರು ಹೇಳ್ತೀನಿ, ನೀವು ರೆಡಿ ಮಾಡಿಸ್ತೀನಿ. ಆಯ್ತಾ? ಜವಾಬ್ದಾರಿ ತಗೊಂಡಿದ್ದೇನೆ. ಮೂಲತಃ ದೇವರು ವೆಂಕಟೇಶ್ವರ, ಆಯ್ತಾ? ನಾನು ಒಂದು ಸ್ವಲ್ಪ ಒಳ್ಳೆ ಅಮೌಂಟ್ ಕೊಟ್ಟು ನಿಮಗೆ ಖುಷಿ ಪಡಿಸ್ತೀನಿ. ಬರೋದಾ? ಸರ್ಕಾರದ ಎಷ್ಟು ತಂದಿದ್ದೀರಾ ಈಗ? ಕೇಳಿಲ್ಲ. ಕೇಳಿದ್ವಿ. 40 ಲಕ್ಷ ರೂಪಾಯಿ ನಮಗೆ ಆಗಿತ್ತು. ಅದು ಅವಾಗ, ಈಗ ಇವಾಗ ಏನಿಲ್ಲ. ಏನಂದವ್ರೆ? ಕರ್ಕೊಂಡು ಹೋಗಿದ್ವಿ ಸರ್, ಪುನಃ ಹೋಗುತ್ತೆ. ಈಗ ಮುಜರಾ ಇದ್ದು ಮಿನಿಸ್ಟರ್ ಒಂದ್ಸಲ ಕರ್ಕೊಂಡು ಹೋಗೋಣ, ರಾಮಲಿಂಗಾರೆಡ್ಡಿ ಅವರು. ಒಂದು ಎಸ್ಟಿಮೇಟ್ ಎಷ್ಟು ಬಾಕಿ ಇದೆ ನಿಮ್ಮ ಲೆಕ್ಕಕ್ಕೆ? ಇಲ್ಲ ಸರ್, ಈಗ ನಮಗೆ ಈ ಸಂದರ್ಭ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಂಸ ಹೆಚೆ, ಗ್ರಾಮ ಪಂಚಾಯಿತಿ ಸದಸ್ಯ ಕುಲ್ಲಟ್ಟಿರ ಅರುಣ್ ಬೇಬಾ, ಜೀರ್ಣೋದ್ಧಾರ ಆಡಳಿತ ಮಂಡಳಿ ಅಧ್ಯಕ್ಷ ಎಂಪಿ ಗೋಪಾಲ, ಖಜಾಂಚಿ ಟಿಕೆ ಸೂರ್ಯಕುಮಾರ್, ಉಪಾಧ್ಯಕ್ಷ ಟಿವಿ ಭವಾನಿ, ಗೌರವಾಧ್ಯಕ್ಷ ಟಿಎನ್ ರಮೇಶ್, ಕಾರ್ಯದರ್ಶಿ ಟಿಎಂ ವಸಂತಕುಮಾರ್ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಕುಶಾಲನಗರ ಗೊಂದಿ ಬಸವನಹಳ್ಳಿ ಗ್ರಾಮದ ಹಾಲುತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಸಾಲಿನ ನಿರ್ದೇಶಕರ ಅವಿರೋಧ ಆಯ್ಕೆ ನಡೆಯಿತು. ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನವೆಂಬರ್ 22ಕ್ಕೆ ಚುನಾವಣೆ ನಿಗದಿಯಾಗಿತ್ತು. 13 ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಕೇವಲ 12 ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿದ್ದವು. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆ ಉಳಿದ 12 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿರುವ ಬಗ್ಗೆ ಚುನಾವಣಾಧಿಕಾರಿ ಉಪನಿಬಂಧಕರ ಕಚೇರಿಯ ಆಶಾ ಅವರು ಘೋಷಣೆ ಮಾಡಿದರು. ನಿಕಟಪೂರ್ವ ಅಧ್ಯಕ್ಷ ಮಧುಕುಮಾರ್ ನೇತೃತ್ವದಲ್ಲಿ ನೂತನ ಸಾಲಿನ ನಿರ್ದೇಶಕರಾಗಿ ಶಿವಕುಮಾರ್, ಸೋಮಣ್ಣ, ಪ್ರಸನ್ನ, ದಿವಾಕರ, ಕಾಮಾಕ್ಷಿ, ಉಷಾ, ಪ್ರದೀಪ, ನವೀನ,
ಲಕ್ಷ್ಮಣ ನಾಯಕ, ರಾಮೇಗೌಡ, ತಿಮ್ಮಪ್ಪ ಆಯ್ಕೆಗೊಂಡರು. ಗೊಂದಿ ಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಗೊಂದಿ ಬಸವನಹಳ್ಳಿ ವಿಶಾಲನಗರ ತಾಲೂಕು. ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯಿಂದ ದಿನಾಂಕ 22/11/2025ಕ್ಕೆ ನಿಗದಿ ಮಾಡಲಾಗಿತ್ತು. ಮೂರು ಸತತವಾಗಿ ಗೆದ್ಕೊಂಡ್ ಬರ್ತಾ ಇದ್ದೀವಿ. ಅದು ಅಭಿವೃದ್ಧಿನೂ ಹಂಗೆ ಅದೇ ರೀತಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಒಳ್ಳೆ ಸದಸ್ಯರುಗಳ ಬೆಂಬಲನೂ ಅಷ್ಟೇ ಚೆನ್ನಾಗಿ ಸಿಕ್ಕೈತೆ. ಅದೇ ರೀತಿ ಅಭಿವೃದ್ಧಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಮೂರು ಟರ್ಮಿಂದ 15 ವರ್ಷಕ್ಕೆ ಕಾಲಿಡ್ತಾ ಇದ್ವಿ. ಸತತವಾಗಿ ಗೆದ್ಕೊಂಡ್ ಬರ್ತಾ ಇದ್ವಿ. ಹೊಸ ಮುಖಗಳು ಒಂದು 4 ಇದೆ. ಒಂದು 4 ಜನ ಹೊಸ ಮುಖಗಳು ತಗೊಂಡಿದ್ದೀವಿ. ಹಳಬರು 4 ಜನ ಬಿಟ್ಟಿದ್ದೀವಿ. ಹಳಬರೇ ನಡೆಸ್ಕೊಂಡ್ ಬರ್ತಾ ಇದ್ವಿ. ಕಟ್ಟಡದಲ್ಲಿತ್ತು. ಈ ವರ್ಷ ಹೊಸ ಕಟ್ಟಡ ಉದ್ಘಾಟನೆ ಮಾಡಿ ಸ್ವಂತ ಕಟ್ಟಡದಲ್ಲಿ ಆಡಳಿತ ಮಾಡ್ತಾ ಇದ್ದೀವಿ. ಮುಂದಕ್ಕೂ ನಮ್ಮ ಸದಸ್ಯರುಗಳು ಇದೇ ಥರ ಅಭಿವೃದ್ಧಿ ಕೊಡೋಕ್ಕೆ ಧನ್ಯವಾದಗಳನ್ನು ಕೇಳ್ಕೊಳ್ತಾ ಇದ್ದೀವಿ. ಗೊಂದಿ ಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ಇವತ್ತು ಸಹಕಾರ ಸಂಘದ್ದು ಚುನಾವಣೆ ಇತ್ತು. ಅದರಲ್ಲಿ ನಾವು 12 ಜನ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದು. ಪರವಾಗಿ ಯಾರು ಬರದೇ ಇರೋದ್ರಿಂದ ನಾವೇ ವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಇವತ್ತು ಬೆಂಬಲಿತ ಅಂದರೆ ಯಾವುದಿಲ್ಲ, ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿನಲ್ಲಿ ಚುನಾವಣೆ ಮುಗಿಸಿದ್ದೀವಿ. ನಮ್ಮ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. 13 ಸ್ಥಾನಗಳಿತ್ತು. ಅದರಲ್ಲಿ 12 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ಆಗಿತ್ತು. 1 ಆಗಿರಲಿಲ್ಲ. 12 ಜನನು ಅವಿರೋಧವಾಗಿ ಆಯ್ಕೆಯಾಗಿತ್ತು. ಅದು ಮುಂದಿನ ದಿನಗಳಲ್ಲಿ ಚುನಾವಣಾಧಿಕಾರಿ ಒಂದು ಡೇಟ್ ಫಿಕ್ಸ್ ಮಾಡಿ ಕರೀತಾರೆ. ಅವತ್ತು ನಾವು ತೀರ್ಮಾನಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗೂಡಂಗಡಿ ಬೆಂಕಿಗೆ ಆಹುತಿಯಾದ ಘಟನೆ ನೆಲ್ಲಿಹುದಿಕೇರಿ ಸಮೀಪದ ಒಂಟಿ ಅಂಗಡಿಯಲ್ಲಿ ನಡೆದಿದೆ. ಒಂಟಿ ಅಂಗಡಿಯ ರಸ್ತೆ ಬದಿಯಲ್ಲಿ ಜಬ್ಬಾರ್ ಎಂಬುವರು ಗೂಡ್ಸ್ ಆಟೋವೊಂದ ಗೂಡಂಗಡಿ ರೂಪದಲ್ಲಿ ಮಾಡಿ ಟೀ ವ್ಯಾಪಾರ ನಡೆಸ್ತಾ ಇದ್ರು. ಭಾನುವಾರ ತಡರಾತ್ರಿ ಗೂಡಂಗಡಿ ಹೊತ್ತಿ ಉರಿದಿದ್ದು ಗೂಡ್ಸ್ ವಾಹನ ಸೇರಿದಂತೆ ಪಾತ್ರೆ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ. ರಾತ್ರಿ ವೇಳೆ ಅಲ್ಲಿ ಯಾರೂ ವಾಸವಿಲ್ಲದ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿ ಅವಘಡ ಸಂಭವಿಸಲು ಯಾವುದೇ ನಿಖರ ಕಾರಣ ತಿಳಿದು ಬಂದಿಲ್ಲ. ವಿರಾಜಪೇಟೆ ಶಾಸಕ ವಕೀಲರಾದ ಎಸ್ ಪೊನ್ನಣ್ಣ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯದ ಯಾವ ವಕೀಲರು ಕೂಡ ಈ ಆರೋಪಗಳ ವಾದ ಮಂಡನೆ ಮಾಡಬಾರದೆಂದು ವಿರಾಜಪೇಟೆ ವಕೀಲರ ಸಂಘದ ಅಧ್ಯಕ್ಷರಾದ ಸಿ.ಕೆ. ಪೂವಣ್ಣ ತಿಳಿಸಿದ್ದಾರೆ. ಹೈಕೋರ್ಟ್ ವಕೀಲರಾದ ಬಿ.ಎಸ್. ಸೋಮಣ್ಣ ಮಾತನಾಡಿ, ವಕೀಲರ ಕಾಯ್ದೆಯಿಂದ ಜಾರಿಗೊಳಿಸಿದ ಎಸ್ ಪೊನ್ನಣ್ಣ ಅವರಿಗೆ ಮಾಡಿದ ನಿಂದನೆ ಸಹಿಸಲು ಸಾಧ್ಯವಿಲ್ಲ. ಮುಂದೆ ಈ ರೀತಿಯಲ್ಲಿ ರಾಜ್ಯದ ಯಾವುದೇ ವಕೀಲರ ಮೇಲೆ ನಡೆಯಬಾರದೆಂದರು. ಇದನ್ನು ನಾವು ಈ ವಕೀಲರ ಸಂಘ, ಯಾಕೆಂದರೆ ಪೊನ್ನಣ್ಣನವರು ವಕೀಲರು ಆಗಿದ್ದರ ಕಾರಣ ವಕೀಲರ ಸಂಘ, ವಿರಾಜಪೇಟೆ ವಕೀಲರ ಸಂಘ ತೀವ್ರವಾಗಿ ಇದನ್ನು ಖಂಡಿಸ್ತೇವೆ. ಇಂಥ ಕೃತ್ಯಗಳು ಇನ್ನು ಮುಂದೆ ನಡೆಯಬಾರದು. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಇವರನ್ನು ಬಂಧಿಸಿ ಇವರಿಗೆ ಶಿಕ್ಷೆ ಆಗಬೇಕಂತೇಳಿ ನಾವು ವಕೀಲ ಸಂಘ ಇಂದು ಒತ್ತಾಯ ಮಾಡ್ತಾ ಇದ್ದೀವಿ. ಪೊನ್ನಣ್ಣನವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಇನ್ನು ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದು. ಇಂಥವರಿಗೆ ತಕ್ಕ ಶಾಸ್ತಿ ಆಗಬೇಕು. ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಇವರಿಗೆ ಯಾವ ವಕೀಲರು ಸಹ ಇವರ ಬೇಲಾಗಲಿ ಇವರ ಕೇಸ್ ನಡೆಸಲಿಕ್ಕಾಗಿ ಭಾಗವಹಿಸಬಾರದು ಅಂತ ಹೇಳಿ ನಾನು ಈ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತಿದ್ದೀನಿ. ಈ ಸಂದರ್ಭ ವಕೀಲರಾದ ಸಿ.ಕೆ. ಪೊನ್ನಣ್ಣ, ರಾಜೇಂದ್ರ ಕಾಮತ್, ಬಿ.ಕೆ. ಪೊನ್ನಣ್ಣ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಗೆ ಅದೆಷ್ಟೋ ಲಕ್ಷಾಂತರ ಪ್ರವಾಸಿಗರು ಬಂದು ಹೋಗ್ತಾರೆ. ಆದರೆ ಈ ಪ್ರವಾಸಿಗರನ್ನ ಕರೆತರೋ ಭಾರೀ ಗಾತ್ರದ ವಾಹನಗಳು ಮಾತ್ರ ಯಾವುದೇ ತೆರಿಗೆ ನೀಡದೆ ಕುಶಾಲನಗರ ಭಾಗದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇವೆ. ಅದರಲ್ಲಿ ಕೇರಳ ರಾಜ್ಯಕ್ಕೆ ಸೇರಿದ ಬಸ್ಸುಗಳೇ ಬಹುಪಾಲು. ಕೇರಳದಿಂದ ಕೊಡಗಿಗೆ ಎಂಟ್ರಿ ಆಗೋ ಕೇರಳ ರಾಜ್ಯದ ಬಸ್ಸುಗಳು ಎಗ್ಗಿಲ್ಲದೆ ಕೊಡಗಿಗೆ ಎಂಟ್ರಿ ಕೊಡ್ತಾ ಇವೆ. ಈ ಬಸ್ಸುಗಳು ಯಾವುದೇ ಕರ್ನಾಟಕಕ್ಕೆ ತೆರಿಗೆಯನ್ನು ನೀಡದೆ ವಂಚಿಸ್ತಾ ಇರುವುದಲ್ಲದೆ ಬಣ್ಣ ಬಣ್ಣದ ಲೈಟಿಂಗ್ ಹಾಗೂ ಡಿಜೆಗಳನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇದನ್ನು ಪ್ರಶ್ನಿಸಲು ಹೋದ ಕೊಡಗು ಅಭಿವೃದ್ಧಿ ಸಮಿತಿ ಕುಶಾಲನಗರ ಘಟಕದ ಮೇಲೆ ಕೂಡ ಹೊರ ರಾಜ್ಯದ ಬಸ್ ಚಾಲಕರು ನಿಂದಿಸಿದ್ದಾರೆ. ಇನ್ನು ಈ ವಿಚಾರ ಇದೀಗ ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಂದು ಕೊಡಗು ಅಭಿವೃದ್ಧಿ ಸಮಿತಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕುಶಾಲನಗರಲ್ಲಿ ತೆರಿಗೆ ಪಾವತಿಸದೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಅಬ್ಬರದ ಸಂಗೀತದೊಂದಿಗೆ ಕೇರಳ ರಾಜ್ಯದ ಪ್ರವಾಸಿ ಬಸ್ಸುಗಳು ಓಡಾಡ್ತಾ ಇವೆ.
ಕುಶಾಲನಗರದ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ಸಾಲುಗಟ್ಟಲೆ ನಿಲ್ಲುವ ನೆರೆ ರಾಜ್ಯದ ಪ್ರವಾಸಿಗರು ಕರ್ಕಶ ಶಬ್ದ ಬೀರುವ ಡಿಜೆ ಸದ್ದಿನೊಂದಿಗೆ ಕುಣಿದು ಕುಪ್ಪಳಿಸುವುದು ಸಾಮಾನ್ಯವಾಗಿದೆ. ಜೊತೆಗೆ ಕುಶಾಲನಗರ ಪಟ್ಟಣದ ಹೆದ್ದಾರಿಯಲ್ಲಿ ಸಾಗುವಾಗಲೂ ಬಸ್ಗಳ ಒಳಗೆ ಡಿಜೆ ಸೌಂಡಿಗೆ ಬಸ್ಸೇ ಅಲುಗಾಡುವ ಹಾಗೆ ಕುಣಿದು ಕುಪ್ಪಳಿಸುವ ಹುಡುಗ ಹುಡುಗಿಯರ ಹುಚ್ಚಾಟಕ್ಕೆ ಕುಶಾಲನಗರದಲ್ಲಿ ಯಾವ ಭಯವೂ ಕೂಡ ಇಲ್ಲದಿರುವುದು ದುರಂತವೇ ಸರಿ. ವಾರಾಂತ್ಯವಂತೂ ಡಿಜೆ ಸಂಗೀತದೊಂದಿಗೆ ಓಡಾಡುವ ಬಸ್ಸುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈ ಬಸ್ಸುಗಳಿಗೆ ಪರವಾನಗಿ ಇದೆಯಾ, ಪ್ರವಾಸಿ ಬಸ್ ಆಗಿರೋದ್ರಿಂದ ತೆರಿಗೆ ಪಾವತಿಸಲಾಗಿದೆಯಾ ಎಂಬುದರ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾವತಿಸದೆ ಓಡಾಡುವ ಬಸ್ಸುಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಅಭಿವೃದ್ಧಿ ಸಮಿತಿಯ ಕುಶಾಲನಗರ ಘಟಕ ಒತ್ತಾಯಿಸಿದೆ. ಮುಂದೆ ನಾನು ಕುಶಾಲನಗರದ ನಿಸರ್ಗಧಾಮದ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ ಮುಂಭಾಗದಲ್ಲಿ ಬಸ್ಸುಗಳಲ್ಲಿ ಡಿಜೆ ಹಾಕ್ಕೊಂಡು ಕರ್ಕಶ ಸೌಂಡ್ಗಳೊಂದಿಗೆ ತುಂಬ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಾಗ ನಾನು ಒಂದು ಬಸ್ಸವ್ರ ಹತ್ರ ಹೋಗ್ಬಿಟ್ಟು ನೀವು ಈ ಥರ ಮಾಡೋದು ತಪ್ಪು ಅಂತ ಹೇಳಿದಾಗ ಆ ಬಸ್ಸಿನ ಮಾಲೀಕನ ಅಲ್ಲ ಏಜೆಂಟಾಗಿ ಗೊತ್ತಿಲ್ಲ, ಅವನು ನನ್ನೊಂದಿಗೆ ತುಂಬ ಬೇಡದ ರೀತಿಯಲ್ಲಿ ವರ್ತಿಸ್ತಾನೆ. ಮತ್ತು ಅವನು ನನ್ನೊಂದಿಗೆ ನೀವು RTO ಕಂಪ್ಲೇಂಟ್ ಮಾಡಿ ನಾವು ಟ್ಯಾಕ್ಸ್ ಕಟ್ತೀವೋ ಇಲ್ವೋ ನಿಮಗೆ ಯಾಕೆ ಸಂಬಂಧ ಅಂದ್ಬಿಟ್ಟು ನಮಗೆ ಏಕವಚನದಲ್ಲಿ ಮಾತಾಡಿದ್ದಾನೆ. ಜೊತೆಯಲ್ಲಿ 2-3 ಜನ ನನ್ನನ್ನು ಗೇಲಿಯಾಗಿ ಮಾತಾಡಿದ್ರು. ನಮ್ಮ ಪ್ರವಾಸಿಗರು, ನಾವು ಕೊಡಗಿನವರು, ಕೊಡಗು ಕಾಶ್ಮೀರ ಅಂತ ಇರುವಂಥದ್ದು, ನಾವು ಪ್ರವಾಸಿಗರನ್ನ ವೆಲ್ಕಮ್ ಮಾಡುವಂಥವ್ರು. ನಮಗೂ ರೆಸಾರ್ಟ್ಗಳಿದೆ, ನಾನು ಒಂದು ಉದ್ಯಮಿ, ನಾವು ಯಾರೋ ವಿರೋಧ ಅಲ್ಲ. ನಾವು ಈ ಡಿಜೆ ಸೌಂಡ್ ಬಂದಾಗ ಆ ಮಾಹಿತಿ ಬಂದಿದ್ದರಿಂದ ನಾನು ಹೋಗಿ ಅವ್ರ ಹತ್ರ ಕೇಳಿದ್ದೇನೆ. ಆ ಟೈಮಲ್ಲಿ ನಮಗೆ ನನ್ನ ಜೊತೆಲೇ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿಲ್ಲ. ನಾವು ಯಾವುದೇ ರೀತಿಯ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ ಯಾವುದೂ ಮಾಡಿಲ್ಲ. ಕೆಲವರು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಬೇಡದ ವಿಚಾರಗಳಾಗಿ ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರ್ತಾರೆ. ಇವರು ಅಪ್ಪನ ಜಾಗದಲ್ಲಿ ಇವರು ಡಿಜೆ ಮಾಡಿದಾರ, ಈ ರೀತಿಯೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಮಾಡಬಾರ್ದು, ಜನಗಳಿಗೆ ತೊಂದರೆ ಆಗುತ್ತೆ. ಅದು ಹೈವೇ ರೋಡಲ್ಲಿ ಡಿಜೆ ಆಗ್ತಾ ಇರುವಾಗ ಒಂದು ವೆಹಿಕಲ್ಸ್ಗಳು ತುಂಬ ಆ ಕಡೆ ಈ ಕಡೆ ಓಡಾಡ್ತಿತ್ತು. ಯಾರಾದರೂ ಸುಮ್ಮನೆ ತಿರುಗಿ ನೋಡಿದ ಸಮಯದಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ, ಮತ್ತು ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳು ಇರ್ತಾರೆ. ಅಕ್ಕಪಕ್ಕದಲ್ಲಿ ಹೋಟೆಲ್ಗಳಿದೆ, ಅಲ್ಲಿ ಇರುವಂಥ ಹೋಟೆಲ್ಗಳಿಗೂ ತುಂಬ ತೊಂದರೆ ಆಗಿದೆ ಅಂತ ಮಾಹಿತಿ ಬಂದಿದ್ದಕ್ಕೆ ನಾವು ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ತುಂಬ ಹೀನಾಯವಾಗಿ ನಮ್ಮನ್ನು ಗೇಲಿ ಮಾಡಿದಂತಹ ಅದೇ ಬಸ್ಸವನ ಹತ್ರ ಟ್ಯಾಕ್ಸ್ ಕಟ್ಟಿದ್ಯಾ ಅಂತ ಕೇಳಿದೆ. ಅವ್ನು ಟ್ಯಾಕ್ಸ್ ಕಟ್ಟೋದಿಲ್ಲ, ನೀನೇನು ಮಾಡ್ತೀಯ ಮಾಡು, ನೀವು RTO ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ದಕ್ಕೆ ನಾವು RTO ಆಫೀಸ್ಗೆ ಬಂದು ಇವತ್ತು ಖುದ್ದಾಗಿ ಆ ಬಸ್ನ ನಂಬರ್ನ ನಾವು ಟ್ರೇಸ್ ಮಾಡಿ ಆ ವಿಡಿಯೋದಲ್ಲಿ ಇಂಥ ನಂಬರ್ನ ಟ್ರೇಸ್ ಮಾಡಿದಾಗ ಅವನು ಆ ಬಸ್ ಅವನು ಟ್ಯಾಕ್ಸ್ ಕಟ್ಟಿರಲಿಲ್ಲ. ಈ ಮಾಹಿತಿಯನ್ನು ನಾವು RTO ಅಧಿಕಾರಿಗಳಿಗೆ ನಾವು RTO ಅಧಿಕಾರಿಗೆ ತಿಳಿಸಿರ್ತೇವೆ. ಜೊತೆಗೆ ಬಸ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ತಂದು ಅಡುಗೆ ಮಾಡ್ತಾರೆ. ಅದರ ಕಸವನ್ನು ಕೂಡ ಅರಣ್ಯ ಸ್ಥಳಗಳಲ್ಲಿ ಎಸೆದು ಹೋಗ್ತಾ ಇದ್ದಾರೆ. ಇನ್ನು ಕೊಡಗಿನಿಂದ ಕೇರಳಕ್ಕೆ ಹೋಗುವವರಿಗೆ ಮಧ್ಯವರ್ತಿಗಳ ಮೂಲಕ ಬಸ್ಸುಗಳಿಂದ ಕೊಡಗಿಗೆ ಕರೆಸಿ ಆ ವಾಹನಗಳು ಕೊಡಗಿಗೆ ಎಂಟ್ರಿಯಾಗಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವ ಮೂಲಕ ರಾಜ್ಯಕ್ಕೆ ತೆರಿಗೆಯನ್ನು ವಂಚಿಸ್ತಾ ಇದ್ದಾರೆ. ಇದು ಕೊಡಗಿನ ವಾಹನ ಚಾಲಕರ ಮೇಲೂ ಪರಿಣಾಮ ಬೀರ್ತಾ ಇದ್ದು, ಕೊಡಗಿನ ಗಡಿಭಾಗಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಹೊರ ರಾಜ್ಯದ ವಾಹನಗಳ ಮೇಲೆ ಕಣ್ಣಿಡುವಂತೆ ಕೊಡಗು ಅಭಿವೃದ್ಧಿ ಸಮಿತಿ ಮಡಿಕೇರಿ RTO ಸತೀಶ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. RTO ಸತೀಶ್ ಅವರು ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸುವ ಭರವಸೆ ನೀಡಿದ್ದಾರೆ. ಕೊಡಗು ಅಭಿವೃದ್ಧಿ ಸಮಿತಿ ಮಡಿಕೇರಿ ಮತ್ತು ಕುಶಾಲನಗರ ಘಟಕದ ವತಿಯಿಂದ RTOದಲ್ಲಿ ಮೊನ್ನೆ ಕುಶಾಲನಗರದಲ್ಲಿ ಕೇರಳ ಬಸ್ ಅವರು ನಡೆಸಿದ ಘಟನೆಗೆ ವಿರೋಧವಾಗಿ RTOಗೆ ಒಂದು ಕಂಪ್ಲೇಂಟನ್ನು ಇಟ್ಟು ಬಂದಿರ್ತೀವಿ. ಅದೇ ರೀತಿ ನೋಡಿ, ಚೆಕ್ ಪೋಸ್ಟ್ ಇಲ್ಲ. ನಮಗೆ ತೊಂದರೆ ಆಯ್ತಿರೋದು RTOದವ್ರದ್ದು ಮೇನ್ ತೊಂದರೆ ಆಯ್ತಿರೋದು ಏನು ಅಂತಂದರೆ ಕೇರಳ ಬಸ್ಗಳಿಂದ ಅಂತ ಹೇಳಿದ್ರೆ ಅಲ್ಲಿ ಚೆಕ್ ಪೋಸ್ಟ್ ಇಲ್ಲದ್ರಿಂದ ಅವರು ಜಸ್ಟ್ ಒಂದು ಪರ್ಮಿಟ್ ತೊಗೊಂಡು ಬರ್ತಾರೆ. ನೆಕ್ಸ್ಟು ಇಲ್ಲಿ ಬಂದು ಟ್ಯಾಕ್ಸ್ ಏನುಂಟು ಕರ್ನಾಟಕ ಗೌರ್ಮೆಂಟ್ ಈ ಟ್ಯಾಕ್ಸ್ನ ಕಟ್ಟೋದೇ ಇದು ತೊಂದರೆ ಕೊಡ್ತಾ ಇದ್ದಾರೆ. ಒಂದು ಎರಡನೇದು, ನೆಕ್ಸ್ಟು ಶಬರಿಮಲೆ ಸೀಸನ್ ಬರ್ತಾ ಇರೋದ್ರಿಂದ ನೈಟು 2 ಗಂಟೆಗೆ 3 ಗಂಟೆಗೆ ನಮ್ಮ ವಿರಾಜಪೇಟೆ ಆಗಲಿ, ಗೋಣಿಕೊಪ್ಪ, ಶ್ರೀಮಂಗಲ ಈ ಸುತ್ತಮುತ್ತ ಕಡೆಯಿಂದ ಏನು ಮಾಡ್ತಾರೆ, ಅಲ್ಲಿರುವ ಕೊಡಗಿನ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕೇರಳದ ಬಸ್ಗಳು ಬಂದು ಪಿಕ್ ಮಾಡ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ಆಯ್ತದೆ. ಇದು ಚೆಕ್ ಪೋಸ್ಟ್ ಇದ್ದರೆ ಈ ವ್ಯವಸ್ಥೆ ಇದಾಯ್ತದೆ. ಅವರು ಟ್ಯಾಕ್ಸ್ ಇಲ್ಲದೆ ಬಂದು ಹೋಗೋದ್ರಿಂದ ನಮ್ಮ ಇಲ್ಲಿ ಲೋಕಲ್ ಇರುವ ಬಸ್ಗಳಿಗಾಗಲಿ ಅಥವಾ ಎಲ್ಲ ವೆಹಿಕಲ್ಗೂ ತೊಂದರೆ ಆಯ್ತಾ ಇರ್ತದೆ. ಇವ್ರಿಗೆ ಇಲ್ಲಿದೊಂದು ಬಾಡಿಗೆ ಇಲ್ಲಿದು ಸ್ವಲ್ಪ ಜಾಸ್ತಿ ಬರ್ತದೆ ಟ್ಯಾಕ್ಸು, ಕೇರಳ ಟ್ಯಾಕ್ಸ್ ಪೇ ಮಾಡಿ ಹೋಗೋದ್ರಿಂದ ಅವರಿಗೆ ಕಮ್ಮಿ ಆಯ್ತದೆ ಅಂತ ಹೇಳುವಾಗ ಎಲ್ಲ ಅಲ್ಲಿಗೂ ಇದಾಯ್ತದೆ. ನಮ್ಮ ಈ ಪ್ರವಾಸಿ ವಾಹನಗಳನ್ನ ನಂಬಿಕೊಂಡು ಜೀವನ ನಡೆಸ್ತಿರೋರ್ಗೂ ತೊಂದರೆ ಆಗುವಂಥ ವ್ಯವಸ್ಥೆ. ಮತ್ತು ಇನ್ನೊಂದು ಏನಾಯ್ತದೆ ಅಂತ ಕೇರಳದಿಂದ ಬರೋದು ಮತ್ತು ಆಲ್ಮೋಸ್ಟ್ ಬೇರೆ ಕಡೆಯಿಂದ ಬರ್ತಾ ಇರುವ ಎಲ್ಲ ಬಸ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ತಗೊಬರ್ತಾ ಇದ್ದಾರೆ.
ಇಲ್ಲಿ ಬಂದುಬಿಟ್ಟು ಸಿಕ್ಕದಲ್ಲಿ ಅಡುಗೆ ಮಾಡ್ಕೊಳ್ಳೋದು, ಕಸನ ಊಟ ಮಾಡಿ ವೇಸ್ಟನ್ನೆಲ್ಲ ಎಲ್ಲೆಲ್ಲೋ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಡಿಬಿಟ್ಟು ಹೋಗೋದು, ಇಂಥ ವ್ಯವಸ್ಥೆಗಳಾಗ್ತದೆ. ನಾವು ನೆಕ್ಸ್ಟ್ ಅವ್ರು ಹೋಗಿ ಅಷ್ಟೋ ಟೈಮ್ ಆದಮೇಲೆ ನಾವುಗಳು ಕ್ಲೀನ್ ಮಾಡುವಂಥದ್ದು ಪರಿಸ್ಥಿತಿಗಳು ಬಂದಿದೆ. ಇದನ್ನ ನಾವು 1-2 ಸಲ ಮಾಡ್ತೀವಿ, ಮುಂದೆ ಬರೋರು ಈ ಥರ ಆಗಬಾರ್ದು. ಒಂದು ಎರಡನೇದು ಬಸ್ಸು ಸಿಲಿಂಡರ್ ತೊಗೊಬಂದು ಒಂದು ಬ್ಲಾಸ್ಟ್ ಆಯಿತು ಅಂತ ಹೇಳಿದಾಗ, ಏನೋ ಒಂದು ಅನಾಹುತ ಆಯಿತು ಅಂತ ಹೇಳಿದಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಮಾಮೂಲಿ. ಆದರೆ ಅನಾಹುತ ಆಗೋಕ್ಕೆ ಮುಂಚೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳೋದು ನಮ್ಮ ಆಗ್ರಹ. ನಾವು RTO ಕಚೇರಿಗೆ ಭೇಟಿ ಮಾಡಿದ್ವಿ. ವಿಚಾರ ಏನಂದರೆ, ಒಂದು 2-3 ದಿವಸದಿಂದ ಕುಶಾಲನಗರದಲ್ಲಿ ಭಾಳ ಬಸ್ಗಳು ಬರ್ತಾಯಿದೆ. ಅದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಿದ್ದಾರೋ ಇಲ್ವೋ ಅಂತ ಸಂಶಯದ ಮೇಲೆ ನಮ್ಮ ಕುಶಾಲನಗರದ ಅಡ್ಮಿನ್ ಆದ ದಾವೂದ್ ಅವರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದರು. ಅವ ಪ್ರಶ್ನೆಯ ಸಮಯದಲ್ಲಿ ಆ ಒಂದು ಬಸ್ನವ್ನು ಸಹಿತ ಹೀಯಾಳಿಸಿ ಮಾತಾಡಿದ್ದನ್ನು ಸಹಿತ ನಾವು ನೀವೆಲ್ಲ ಮಾಧ್ಯಮದವ್ರು ನೋಡಿದ್ದೀರಾ. ಇದ್ರ ಬಗ್ಗೆ ಆ ಬಸ್ಗೆ ಪ್ರತ್ಯೇಕವಾಗಿ ಟ್ಯಾಕ್ಸ್ ಹಾಕಿದಾರಾ ಏನು ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡೋಕ್ಕೆ ಹೋಗಿದ್ವಿ. ಅದೇ ರೀತಿ ಅವ್ರಿಗೊಂದು ಕುಶಾಲನಗರದ ನಮ್ಮ ಮಡಿಕೇರಿಯಲ್ಲಿರೋ RTO ಅವರಿಗೆ ಹೋಗಿ ಒಂದು ಮನವಿ ಕೊಟ್ಟಿದ್ದೀವಿ. 3 ಕಡೆ ಅಂದರೆ ಒಂದು ಪೆರಂಬಾಡಿ, ಕುಟ್ಟ ಹಾಗೂ ಕುಶಾಲನಗರದಲ್ಲಿ ಒಂದು ಚೆಕ್ ಪೋಸ್ಟ್ಗಳು ತೆರೀಬೇಕು. ಯಾವುದೇ ಕಾರಣಕ್ಕೂ ಹೊರ ರಾಜ್ಯದಿಂದ ಬಂದಂಥ ಬಸ್ಗಳಿಗೆ ತೆರಿಗೆ ಪಾವತಿಸಲೇಬೇಕು ಅಂತ ಹೇಳಿದಾಗ ಅವರು ನಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ನಾವು ಅಕ್ಟೋಬರ್ 1ನೇ ತಾರೀಕಿಂದ ನವೆಂಬರ್ 14ನೇ ತಾರೀಕುವರೆಗೆ 1,23,00,000 ತೆರಿಗೆ ರೂಪದಲ್ಲಿ ನಾವು ಹಣ ವಸೂಲಿ ಮಾಡಿದ್ವಿ ಅಂತಾರಾಜ್ಯ ಬಸ್ಗಳಲ್ಲಿ. ಅದನ್ನು ನಾವು ಯಾರನ್ನೂ ಬಿಡಲ್ಲ. ಇನ್ನು ಮುಂದೆ ಇನ್ನೂ ಜಾಸ್ತಿ ಬಸ್ಗಳು ಬಂದಷ್ಟು ನಾವು ಪ್ರತ್ಯೇಕವಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಸರ್ಕಾರಕ್ಕೆ ಬರುವಂಥ ತೆರಿಗೆ ಹಣವನ್ನು ಬಿಡಲ್ಲ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗ ಚೆಕ್ ಪೋಸ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನಮ್ಮ ಕೊಡಗು RTO ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಸೋಮವಾರಪೇಟೆ ತಾಲೂಕು ಘಟಕದ ವತಿಯಿಂದ ಸಂಘದ ವಾರ್ಷಿಕೋತ್ಸವದ ಪ್ರಶಸ್ತಿ ಪ್ರದಾನ ಅಂಗವಾಗಿ ಜಿಲ್ಲಾ ಮಟ್ಟದ ಒಳಾಂಗಣ ಕ್ರೀಡಾಕೂಟ ನಗರದ PLD ಬ್ಯಾಂಕ್ ಕಟ್ಟಡದ ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ಕ್ರೀಡಾಕೂಟದ ಉದ್ಘಾಟನೆಯಿಂದ ನೆರವೇರಿಸಿ ಮಾತನಾಡಿದ ಮಾಜಿ ಸಚಿವ ಅಪ್ಪಚ್ಚು ರಂಜನ್, ಪತ್ರಕರ್ತರು ಸಮಾಜದ ವಿವಿಧ ಘಟನೆಗಳ ಸುದ್ದಿಗಳನ್ನು ಜನತೆಗೆ ತಲುಪಿಸುವ ಜವಾಬ್ದಾರಿಯನ್ನು ನಿಭಾಯಿಸುವಾಗ ಎದುರಿಸುವ ಒತ್ತಡವನ್ನು ನಿವಾರಿಸಲು ಕ್ರೀಡೆಯಂತಹ ಚಟುವಟಿಕೆಗಳು ಅವಶ್ಯಕವಿದೆ. ತಮ್ಮ ಆರೋಗ್ಯದ ಕಡೆಗೆ ಅವರು ಹೆಚ್ಚಿನ ಗಮನ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಇಂತಹ ಕ್ರೀಡಾಕೂಟಗಳು ಪರಸ್ಪರ ಸ್ನೇಹ ವೃದ್ಧಿ, ಒಗ್ಗಟ್ಟು ಮತ್ತು ದೈಹಿಕ ಮಾನಸಿಕ ಆರೋಗ್ಯ ಎರಡನ್ನೂ ಕಟ್ಟಿಕೊಳ್ಳಲು ಸಹಾಯಕವಾಗುತ್ತವೆ ಎಂದರು. ಶುಭ ಕೊಡ್ತೇನೆ. ನಡೆದಾಗಿ ಈಗಾಗಲೇ ಫೋನ್ ಬರ್ತಾ ಇದೆ, 3-4 ಸಾರಿ ಎಲ್ಲರೂ ತುಂಬ ಸಂಘದವರು. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಿಲ್ಲ. ಪತ್ರಕರ್ತರ ಈ ಜಂಜಾಟದಲ್ಲಿ 1 ದಿವಸ 2 ದಿವಸ ಈ ರಿಕ್ರಿಯೇಷನ್ ಇಡೋದರಿಂದ ಅವರ ಮನಸ್ಸು ಕೂಡ ಫ್ರೀ ಆಗ್ತದೆ. ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ, ರಾಜಕಾರಣಿಗಳು ಕೂಡ ರಾಜಕೀಯದ ಜಂಜಾಟದಲ್ಲಿ 1 ದಿವಸ ಫ್ರೀ ಸಿಕ್ಕು ಎಲ್ಲರ ಜೊತೆ ಮುಂದಾದಾಗ ನಮ್ಮ BP ಕೂಡ ಡೌನ್ ಆಗುತ್ತೆ. ಹಾಗೆ ನೀವು ಕೂಡ ಒಂದು ಫ್ರೆಶಪ್ ಆಗಿ ಒಂದು ಅವಕಾಶ, ಆ ನಿಟ್ಟಿನಲ್ಲಿ ನೀವು ಸ್ಪೋರ್ಟ್ಸನ್ನು ಅರೇಂಜ್ ಮಾಡಿರಿ. ಯಶಸ್ವಿಯಾಗಿ ಶುಭ ಆಗಲಿ. ನಮಗೆಲ್ಲರೂ ಕೂಡ ಧನ್ಯವಾದಗಳು. ಉದ್ಯಮಿ ಅರುಣ್ ಕೊತ್ನಳ್ಳಿ ಮಾತನಾಡಿ, ಸ್ಥಳೀಯ ಮಟ್ಟದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸರ್ಕಾರದ ಅಧಿಕಾರಿಗಳಿಗೆ ತಲುಪಿಸುವಲ್ಲಿ ಪತ್ರಿಕೋದ್ಯಮ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸೋಮವಾರಪೇಟೆ ತಾಲೂಕಿನ ಅಭಿವೃದ್ಧಿಗೆ ಸ್ಥಳೀಯ ಪತ್ರಕರ್ತರು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎಂದರು. ಪತ್ರಕರ್ತರ ಸಂಘ ಅದೇ ಒಂದು ಬೇರೆಯವರ ಒತ್ತಡಗಳಿಗೆ ನಾವು ಯಾವತ್ತೂ ಮಣಿಯದೆ ನಮ್ಮ ಕೆಲಸಗಳನ್ನು ಪಾರದರ್ಶಕವಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ನೀವುಗಳೆಲ್ಲರೂ ಅದನ್ನು ಮುಂದುವರಿಸಿಕೊಂಡು, ಅದರಲ್ಲೂ ಸೋಮವಾರಪೇಟೆ ಪತ್ರಕರ್ತರ ಸಂಘ ಯಾವುದೇ ಸಂದರ್ಭಗಳಲ್ಲೂ ಪತ್ರಿಕೋದ್ಯಮದಲ್ಲಿ ನಿಮ್ಮದೇ ಆದ ಛಾಪುಗಳನ್ನು ಮೂಡಿಸಿದ್ದೀರಾ. ನೀವು ಸೋಮವಾರಪೇಟೆಯಿಂದ ತುಂಬ ಒಳ್ಳೆ ಕೆಲಸಗಳ ಬಗ್ಗೆ ಇನ್ನೂ ಅರಿವು ಮೂಡಿಸುವಂಥ ಕೆಲಸ ಇರ್ಬೋದು. ಸೋಮವಾರಪೇಟೆ ಮುಂದೆ ಅಭಿವೃದ್ಧಿಯಾಗುವಂಥ ದೃಷ್ಟಿಯಲ್ಲಿ ಎಲ್ಲರ ಸಹಕಾರಗಳನ್ನು ನೀವುಗಳು ಕೂಡ, ಜೊತೆಗೆ ಪತ್ರಕರ್ತರು ಸೇರಿದರೆ ನೀವು ಬೇರೆಯವರಿಗೆ, ಈಗ ಯಾವುದೇ ಸರ್ಕಾರಗಳಿರ್ಬೋದು
ಎಲ್ಲರಿಗೂ ತಿಳಿಸುವಂಥ ಕೆಲಸಗಳನ್ನು ಇನ್ನು ಮುಂದೆ ಹೆಚ್ಚೆಚ್ಚಾಗಿ ಮಾಡಬೇಕು. ಹಾಗೆಯೇ ನಿಮ್ಮ ಇಂಥ ಕ್ರೀಡೆಗಳಿಗೆ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಕೂಡ ನಿಮ್ಮ ಜೊತೆಗೆ ಬೇರೆಯವ್ರಿಗೂ ಸೇರಿಸ್ಕೊಂಡು ಆಯೋಜನೆ ಮಾಡುವಂಥದ್ದನ್ನು ಮಾಡಿದರೆ ಇನ್ನೂ ಸುಂದರವಾಗಿರುತ್ತೆ ಅಂತ ಹೇಳ್ತಾ ನನಗೆ ಸೋಮವಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ HR ಹರೀಶ್ ಕುಮಾರ್ ಮಾತನಾಡಿ, ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾ ಬಂದಿದ್ದು, ಮುಂದಿನ ದಿನದಲ್ಲಿ ವಿಭಿನ್ನ ರೀತಿಯಲ್ಲಿ ಇನ್ನೂ ಹಲವು ರೀತಿಯ ಕಾರ್ಯಕ್ರಮಗಳನ್ನು ತಂಡದೊಂದಿಗೆ ನಡೆಸಲಿದ್ದೇವೆ ಎಂದರು. ಜಾನಪದ ಪರಿಷತ್ತು ಸೋಮವಾರಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ಕ್ರೀಡಾಪಟು KA ಪ್ರಕಾಶ್ ಪತ್ರಕರ್ತರಿಗೆ ಮೀಡಿಯಾ ಕೋಟ್ ವಿತರಿಸಿದರು. ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ SA ಮುರಳೀಧರ್ ಮಾತನಾಡಿದರು. ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ DP ಲೋಕೇಶ್, ಸಂಘದ ಉಪಾಧ್ಯಕ್ಷ ಕವನ್ ಕಾರ್ಯಪ್ಪ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ TP ರಮೇಶ್, ಸಿದ್ದಲಿಂಗಪುರದ ಪ್ರಗತಿಪರ ಕೃಷಿಕ ಶುಂಠಿ ರಾಮಣ್ಣ, ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಪತ್ರಕರ್ತರು ಪಾಲ್ಗೊಂಡಿದ್ದರು. ಕುಶಾಲನಗರದ ಜಾತ್ರೋತ್ಸವ ಸಾಂಸ್ಕೃತಿಕ ಸಮಿತಿ ಪ್ರತಿ ವರ್ಷ ಜಾತ್ರಾ ಮೈದಾನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದೆ. ಹಾಗೆಯೇ ಶನಿವಾರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೇರಿತ್ತು. ಶಿವಧಾರೆ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ನೀಡಿದ ಪ್ರದರ್ಶನ ಕುಶಾಲನಗರದ ಪ್ರಸಿದ್ಧ ನೃತ್ಯ ಶಾಲೆಗಳಲ್ಲಿ ಒಂದಾದ ಶಿವಧಾರೆ ಸ್ಕೂಲ್ ಆಫ್ ಡ್ಯಾನ್ಸ್ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಜಾತ್ರಾ ಮೈದಾನದಲ್ಲಿ ಅಮೋಘ ನೃತ್ಯ ಪ್ರದರ್ಶನವನ್ನು ನೀಡಿದರು. ಶಿವಧಾರೆಯ ವಿದ್ಯಾರ್ಥಿಗಳು ಹಿಪ್ಹಾಪ್, ಜೈಹೋ ಸೇರಿದಂತೆ ಸುಮಾರು 8 ಹಾಡುಗಳಿಗೆ ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶಿಸಿದರು. ಅಯ್ಯಪ್ಪನ ನೃತ್ಯ ರೂಪಕ ಅಮೋಘವಾಗಿ ಮೂಡಿಬಂತು. ಶೌರ್ಯ, ಸೌಂದರ್ಯ, ಶುದ್ಧತೆಯ ಸಂಕೇತವಾಗಿರುವ ನಮ್ಮ ರಾಷ್ಟ್ರದ ಭವ್ಯ ಪರಂಪರೆಯ ಹೆಗ್ಗುರುತುಗಳಾದ ವ್ಯಾಘ್ರ, ಮಯೂರ, ಕಮಲಗಳ ವೈಶಿಷ್ಟ್ಯವು ನಿಮ್ಮ ಮುಂದೆ. ವಿರಾಜಪೇಟೆ ಸಮೀಪದ ಹೊಸಕೋಟೆ ಗ್ರಾಮದಲ್ಲಿ ಕಾವೇರಿ ಸಂಘದ ವತಿಯಿಂದ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಳಿಗ್ಗೆ 8 ಗಂಟೆಯಿಂದ ರಸ್ತೆ ಬದಿ ಮತ್ತು ಅಂಗನವಾಡಿ ಹಾಗೂ ಸರ್ಕಾರಿ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿ 11 ಗಂಟೆಗೆ ಶಾಲೆಯಲ್ಲಿ ಹಾಗೂ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಆಗಮಿಸಿದ CRP ಪ್ರವೀಣ್ ಅವರು ಮಾತನಾಡಿ, ಸರ್ಕಾರದ ವತಿಯಿಂದ ಈ ವರ್ಷ ಮಕ್ಕಳ ದಿನಾಚರಣೆಯಲ್ಲಿ ಪೋಷಕರ ಸಭೆ ಕರೆಯಲಾಗಿದ್ದು, ಮಕ್ಕಳ ಶಿಕ್ಷಣದ ಬಗ್ಗೆ ಅರಿವು ಹಾಗೂ ಮಾಹಿತಿ ನೀಡುವ ಕೆಲಸ ಮಾಡಲಾಗ್ತಾ ಇದೆ ಎಂದರು. ಗ್ರಾಮಸ್ಥರೇ ಮತ್ತು ಹೊಸಕೋಟೆ ಶಾಲೆಯ ಶಿಕ್ಷಕರು ಮತ್ತು ಅಂಗನವಾಡಿ ಶಿಕ್ಷಕರು, ಈ ದಿನ ವಿಶೇಷ ಏನಂದ್ರೆ ಈ ದಿನ ಮಕ್ಕಳ ದಿನಾಚರಣೆ, ಅದ್ರ ಜೊತೆಗೆ ಮತ್ತೊಂದು ವಿಶೇಷವಾದಂತಹ ದಿನ ಇದು. ಯಾಕೆಂದ್ರೆ ಈ ವರ್ಷ ಕರ್ನಾಟಕ ರಾಜ್ಯಾದ್ಯಂತ ಈ ದಿನವನ್ನ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದ 46 ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ವಿಶೇಷ ಏನು ಅಂತಂದ್ರೆ ಆ ಗ್ರಾಮದ ಪೋಷಕರು ಮತ್ತು ಶಿಕ್ಷಕರು ಬಂದು ಆ ಶಾಲೆಯಲ್ಲಿ ಮಕ್ಕಳ ಪ್ರಗತಿಯನ್ನ ಪರಿಶೀಲನೆ ಮಾಡುವಂಥದ್ದು, ಸರ್ಕಾರದ ಯೋಜನೆಗಳನ್ನ
ಅನುಷ್ಠಾನವನ್ನು ಯಾವ್ಯಾವ ರೀತಿ ಯೋಜನೆಗಳು ಹೊಸದು ಬಂದಿದೆ ಅನ್ನೋದನ್ನ ಅವರು ತಿಳ್ಕೊತಾರೆ, ಮಕ್ಕಳ ಪ್ರಗತಿಯನ್ನು ಅರಿತುಕೊಳ್ತಾರೆ. ಶಿಕ್ಷಕರು ಮತ್ತು ಪೋಷಕರ ಮಹಾ ಸಂಗಮ ಆಗುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. ಬೆಂಗಳೂರಿನಲ್ಲೂ ಸಹ ಮುಖ್ಯಮಂತ್ರಿಯವರು ಮತ್ತು ಶಿಕ್ಷಣ ಸಚಿವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಮ್ಮ ವಿರಾಜಪೇಟೆ ತಾಲೂಕಿನಲ್ಲೂ ಕೂಡ GMP ಶಾಲೆ ವಿರಾಜಪೇಟೆಯಲ್ಲಿ ನಮ್ಮ ಮಾನ್ಯ ಶಾಸಕರು ಕೂಡ ಭಾಗವಹಿಸಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ನಲ್ಲೂ ಕೂಡ ಎಲ್ಲ ಶಾಲೆಗಳಲ್ಲೂ ಈ ದಿನ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವಿ. ಪೋಷಕರು ಎಲ್ಲ ಬಂದಿದ್ದಾರೆ, ಮಕ್ಕಳ ಜೊತೆ ಬೆರೆತಿದ್ದಾರೆ, ಸಭೆ ನಡೆದಿದೆ. ಮತ್ತು ಪೋಷಕರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ದಿನ ನಮ್ಮ ಹೊಸಕೋಟೆ ಗ್ರಾಮದಲ್ಲಿ ಈ ಕಾವೇರಿ ಸಂಘದವರು ಈ ದಿನವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಿದ್ದಾರೆ ಮತ್ತು ಶಾಲಾ ಸ್ವಚ್ಛತೆ ಮತ್ತು ಗ್ರಾಮದ ಸ್ವಚ್ಛತೆ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಇಲಾಖೆ ಪರವಾಗಿ ಮತ್ತು ನಮ್ಮ ಹೊಸಕೋಟೆ ಶಾಲೆಯ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಕಾವೇರಿ ಸಂಘದ ಅಧ್ಯಕ್ಷರಾದ ಎ ಸುಬ್ರಹ್ಮಣಿ ಮಾತನಾಡಿ, ಈ ವರ್ಷ ಮೊದಲ ಬಾರಿಗೆ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯ ಮತ್ತು ಮಕ್ಕಳಿಗೆ ಕ್ರೀಡಾಕೂಟ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾವೇರಿ ಸಂಘದ ವತಿಯಿಂದ ಇವತ್ತು ನಾವು ಗ್ರಾಮದ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀವಿ. ಗ್ರಾಮದ ಸ್ವಚ್ಛತೆ 8:30ರಿಂದ 11:30 ತನಕ ಸ್ವಚ್ಛತೆ ಮಾಡಿ ನಂತರ ಶಾಲಾ ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳಿಗೂ ಸಹ ಒಂದು ಆಟೋಟ ಸ್ಪರ್ಧೆಯನ್ನು ಮನೋರಂಜನೆಗಾಗಿ ಏರ್ಪಡಿಸಿದ್ದೀವಿ. ಇದಕ್ಕೆ ಒಂದು ಕಿರು ಕಾಣಿಕೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ವಿ, ಉಡುಗೊರೆಯನ್ನು, ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಮೇತ ಮಾಡಿದ್ದೀವಿ. ಈ ಸಂದರ್ಭ ಸಂಘದ ಉಪಾಧ್ಯಕ್ಷರಾದ PK ಮನೋಹರ, ಕಾರ್ಯದರ್ಶಿ MS ಸತೀಶ್, ಖಜಾಂಚಿ AV ನವೀನ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ದಿನಾಚರಣೆ ಶುಭಾಶಯಗಳು. ಈ ದಿನ ನಾವು ನೆಹರು ಅವರ ಜನ್ಮ ದಿನಾಚರಣೆನ ಮಕ್ಕಳ ದಿನವಾಗಿ ಆಚರಿಸ್ತೀವಿ. ಯಾಕೆಂದರೆ ನೆಹರು ಅವರು ಮಕ್ಕಳಂದರೆ ಅಂಥ ಪ್ರೀತಿ ಇತ್ತು ಅವ್ರಿಗೆ. ಅಂದರೆ ಮಕ್ಕಳಲ್ಲಿ ಮುಖದ ಅವರ ಭಾವನೆಯಲ್ಲಿ ಯಾವುದೇ ಒಂದು ಸ್ವಾರ್ಥ ಆಗಲಿ ಆ ಥರದ್ದು ಯಾವುದೇ ಒಂದು ಇರೋದಿಲ್ಲ ಅನ್ನೋದು ಅವ್ರದ್ದೊಂದು ನಂಬಿಕೆ ಆಗಿತ್ತು. ಹಾಗೆಯೇ ಅವರು ಮಕ್ಕಳನ್ನು ಗುಲಾಬಿ ಹೂಗೆ ಹೋಲಿಸ್ತಿದ್ರಂತೆ ನೆಹರು ಅವರು. ಯಾಕೆಂದರೆ ಅವರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದು, ಅವ್ರನ್ನ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು, ಹಾಗೆ ಅವ್ರನ್ನ ಚೆನ್ನಾಗಿ ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ಕೊಡಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು. ಹಾಗಾಗಿ ಈ ದಿನವನ್ನು ನಾವು ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಆಚರಿಸ್ತೀವಿ. ಕೈಲು ಮುಹೂರ್ತ ಸಂಘ ಕಾಕೋಟು ಪರಂಬು ಇದರ 75ನೇ ವರ್ಷದ ವಜ್ರ ಮಹೋತ್ಸವ 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಶುಕ್ರವಾರ ಬೆಳಗ್ಗೆ ಸಮಿತಿ ಅಧ್ಯಕ್ಷರಾದ ಮಂಡ್ಯಟಿರ ಸುರೇಶ್ ಅವರು ವಿವಿಧ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿದರು. ಸಮೀಪದ 6 ಗ್ರಾಮದ ಎಲ್ಲ ಜನಾಂಗದ ಸದಸ್ಯರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಭಾನುವಾರ ನಡೆದ ಓಟದ ಸ್ಪರ್ಧೆಯಲ್ಲಿ ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನಡೆದ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಸ್ಥಳೀಯ ಸಾರ್ವಜನಿಕರಿಗೆ ಅತಿ ಕಡಿಮೆ ವೇಗದ ಬೈಕ್ ರೇಸ್ ನಡೆಯಿತು. ಮಹಿಳೆಯರಿಗೆ ಥ್ರೋಬಾಲ್ ಕ್ರೀಡೆ ನಡೆಯಿತು. ಥ್ರೋಬಾಲ್ನಲ್ಲಿ ಕುಂಜಲಗೇರಿಯ ಎ ತಂಡ ಗೆಲುವು ಸಾಧಿಸಿದರೆ ಕುಂಜಲಗೇರಿ ಡೈನಾಮಿಕ್ ತಂಡ 2ನೇ ಸ್ಥಾನವನ್ನು ಪಡೆಯಿತು. ಮಹಿಳೆಯರ ಹಗ್ಗಜಗಾಟದಲ್ಲಿ ಮೈತಾಡಿ ತಂಡ ಪ್ರಥಮ ಸ್ಥಾನವನ್ನು ಪಡೆಯಿತು. 2ನೇ ಸ್ಥಾನವನ್ನು ನಾಲ್ಕೇರಿ ತಂಡ ಪಡೆಯಿತು. ಪುರುಷರ ಹಗ್ಗಜಗಾಟದಲ್ಲಿ ಕಾಕೋಟು ಪರಂಬ ತಂಡ ಪ್ರಥಮ ಸ್ಥಾನವನ್ನು ಪಡೆಯಿತು. 2ನೇ ಸ್ಥಾನವನ್ನು ಕುಂಜಲಗೇರಿ ತಂಡ ಪಡ್ಕೊಂಡಿತ್ತು. ನಂತರ ನಡೆದ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಂದ ಕೊಡವ ವಾಲಗದ ಮೂಲಕ ಆಡಳಿತ ಮಂಡಳಿಯ ಸದಸ್ಯರು ವೇದಿಕೆಗೆ ಸ್ವಾಗತಿಸಿದರು. ಬೆಂಗಳೂರು ಕೊಡವ ಸಮಾಜದ ನೂತನ ಅಧ್ಯಕ್ಷರಾದ ಚೆರೆಪಂಡ ಸುರೇಶ್ ನಂಜಪ್ಪ, ಕರ್ನಾಟಕ ಸರ್ಕಾರದ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ತೀತಿರ ರೋಷನ್ ಅಪ್ಪಚ್ಚು, ನೇಚರ್ ಪ್ರೆಸ್ ಮತ್ತು ವೀರವ್ರತಂ ಫೌಂಡೇಶನ್ದ ಮಾಲೀಕರಾದ ಕುಪ್ಪಂಡ ಛಾಯಾ ನಂಜಪ್ಪ ಮತ್ತು ಕೈಲ್ ಮುಹೂರ್ತ ಸಂಘದ ಅಧ್ಯಕ್ಷರಾದ ಮಂಡ್ಯಟಿರ ಸುರೇಶ್ ಸೇರಿದಂತೆ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ 75 ವರ್ಷದಿಂದ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮತ್ತು ಸಂಘದ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಹಿರಿಯರಿಗೆ ಸನ್ಮಾನ ಮಾಡಲಾಯಿತು. ಸಚಿನ್, ಮಂಡ್ಯಟಿ ಸುರೇಶ್, ಕೇತಿರಂಗ ಇವೆಲ್ಲ ಸನ್ಮಾನ ಮಾಡಿ ನೋಡಿ. ರೋಚನ ಪಚುರಂಗಕ್ಕೆ ಸುಬ್ಬಯ್ಯಣ್ಣ ಇಲ್ಲ, ಮೇವಡ ಗಣಪತಿ ಮಾಸ್ಟರ್ ಇಲ್ಲ, ಹೆಚ್ಚು ಪೇರೆಂಗ ನಂಗಡ ಕಣ್ಣು ಮಿಂಗಲೇ ಪೋಯಿರ್ತಿ ಬರ್ಬಲ್ ನಂಗೆಲ್ಲ ನೋಟಿನಿಂಜ ನಾನೆ ಗಣಪತಿ ಮಾಸ್ಟರ್ ಹಿಂಗೆಲ್ಲ ಫೋಟೋಗ್ರಾಫರ್ ನಂಗಡ ಉದಯ್ ಪೂರ್ಣಚ್ಚ ಕೋಟೆರ
ಕಾಸ್ಟ್ ಎಫೆಕ್ಟಿವ್ನೆಸ್ ನಂಗೆ ನೋಡ್ಕೊಂಡು ನನ್ನ ಈಗ ಬಿಸ್ನೆಸ್ ಕಾರ್ತಿಂದು ನಾನು ಬಿಸ್ನೆಸ್ ವುಮನ್ ಅಲ್ಲ, ನಾನು ஒரு ಸೋಷಿಯಲ್ ಆಂಟ್ರಪ್ರನರ್. ನಾನು ಎಂತ ಮಾಡ್ವಿ ಅಂಚೆ ನಾನು ನಾಡೋ ಅಡಿಯನು ನಂಗೆ ಹೆಚ್ಚಕ ಜನಕ್ಕೆ ಸಪೋರ್ಟ್ ಮಾಡೋ ಕೈವ ಅನ್ನನೆ ಅಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಹೆಂಗ ಕೊಡ್ಪಂಜ ಐಂಗಡ ಅವ್ರ ಜಾಗತ್ತು ಐಂಗ ಎಂತ ಬೊಳ್ತುಲು ஒரு ಬೆಸ್ಟ್ ರೇಟ್ ಐಂಗ್ ಫಿಕ್ಸ್ ಮಾಡಣಂಗಿ ಐಂಗಡ ಜಾಗತ್ರ ರಾ ಮೆಟೀರಿಯಲ್ ಮಾಡೋದಚ್ಚಂಗಿ ನಂಗೆ ஒரு ಅಡ್ವಾಂಟೇಜ್ ಇಪ್ಪ ಪ್ರೈಸ್ ಒಬ್ಬ ಕಾಮ್ಲ ನೋಡಿ ಇಲ್ಲೇ ಆಯ್ತಲ್ಲ ಎಸ್ ಒನ್ ಮೋರ್ ಸ್ಮೈಲ್ ಪೊಮ್ಮಕ್ಕಣ ಬಿದ್ದು ಬರ ಸುಮಾರು 25 ಕಾಲದಿಂದ ಕೊಡವ ಸಮಾಜ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿ ಸೆಕ್ರೆಟರಿ ಆಯ್ತು ವರ್ಕ್ ಮಾಡ ಕೊಡವ ಸಮಾಜ ಹತ್ರ. ಬಟ್ ಈಗ ಬರೀ ಬಲ್ಲೆ ಪೈಪೋಟಿ ಅಂತ ಕೊಡವ ಸಮಾಜ ಅಧ್ಯಕ್ಷ ಕಾರಣ ಎಂತ ಚಂಗಿ ಈ ಮನುಷ್ಯಂಗೆ ವಯಸ್ಸಾಯ್ತಲ್ಲ 50 ವಯಸ್ಸಲ್ಲಿ 51 ವಯಸ್ಸಲ್ಲಿ ಎಂತ ಅಧ್ಯಕ್ಷನ ಹಾಕು ಹಿಂಗಡ ಕೈಲಿ ಎಂತ ಮಾಡೋಕೆ ಇವು ಅನ್ನೋಂತ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕೋಚಿಂಗ್ ಕೊಡಿ ಅದನ್ನು ಸಪೋರ್ಟ್ ಮಾಡೋಕ್ಕೆ ನಂಗೆ ಸ್ಟೇಟ್ ಗೌರ್ಮೆಂಟ್ പിന്നെ ಸೆಂಟ್ರಲ್ ಗೌರ್ಮೆಂಟ್ ಸಿದ್ಧ ಆಯಿತು ಎಂದು ನಾನು ಅನ್ನೋಕ್ಕೆ ಇಷ್ಟಪಡ್ತೀನಿ. ಅಚ್ಚಪಂಡ ಪ್ರಕಾಶ್ ಮಾಲಟ್ಟಿರ ಶ್ರೀನಿವಾಸ್, ಕಲ್ಪನಾ, ಜ್ಯೋತಿ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಕಾಕೋಟು ಪರಂಬು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.